Morning. Welcome to Basveshwara IT College, Raichur. IT admissions are opened. Trade, electrician, fitter. Eligibility 10th pass or SSLC or PUC fail or pass. Age limit should be 14 to 20 years. So it consists of 2 units. One is Basveshwara IT College. It is near Karnataka Sangha, opposite Jawahar Nagar, Raichur. And one more unit, Sir M. Vishweshwaraya, Hyderabad Road, Raichur. For more details, you can contact Secretary Manjunath, Sir, 9972 and Principal Ma'am Savita GN, 9036024 My name is Pramila Kumari. I am electrician J2 in the Basveshwara IT College, Raichur. So today I am going to discuss you about hydropower plant, how it will work and what are the main components of hydroelectric power plant. So hydroelectric power plant. So before going to discuss in deep, what do you mean by hydropower, how it is produced? So the objective of hydropower scheme is to convert the potential energy of a mass of water flowing in a stream. So you can see in the hydropower scheme what it will happen means converting the potential energy to electrical energy means ಈ ಹೈಡ್ರೋ ಪವರ್ ಪ್ಲಾಂಟಲ್ಲಿ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವಾಟರ್ ಏನು ಸ್ಟೋರೇಜ್ ಇರುತ್ತಲ್ವ ಅದನ್ನು ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಅದನ್ನು ನಾವು ಯಾವಾಗ ಮೂಮೆಂಟಲ್ಲಿ ವಾಟರ್ನ ಫ್ಲೋ ಮಾಡ್ತೀವೋ ಅದನ್ನು ಇನ್ ಟರ್ಮ್ಸ್ ಆಫ್ ಅ ಕೈನೆಟಿಕ್ ಎನರ್ಜಿ ಮೀನ್ಸ್ ದಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋದು. ದಿಸ್ ಈಸ್ ಆಲ್ ಅಬೌಟ್ ದ ಹೈಡ್ರೋ ಪವರ್ ಪ್ಲಾಂಟ್. ಸೊ ಇಲ್ಲಿ ದ ಪವರ್ ಔಟ್ಪುಟ್ ಫ್ರಮ್ ದ ಸ್ಕೀಮ್ ಈಸ್ ಪ್ರಪೋರ್ಷನಲ್ ಟು ದ ಫ್ಲೋ ಆ್ಯಂಡ್ ಟು ದ ಹೆಡ್. ಈ ಒಂದು ಹೈಡ್ರೋ ಪವರ್ ಪ್ಲಾಂಟ್ ಸ್ಕೀಮಲ್ಲಿ ಏನಿರುತ್ತೆ ಎದಕ್ಕೆ ಪ್ರಪೋರ್ಷನಲ್ ಇರುತ್ತೆ ಅಂದರೆ ವಾಟರ್ ಎಷ್ಟು ಫೋರ್ಸಲ್ಲಿ ಫ್ಲೋ ಆಗ್ತಿದೆ ಪ್ಲಸ್ ಡ್ಯಾಮ್ ಎಷ್ಟು ಹೈಟಲ್ಲಿದೆ ಅದ್ರ ಮೇಲೆ ಈ ಒಂದು ಹೈಡ್ರೋ ಪವರ್ ಪ್ಲಾಂಟ್ ಸ್ಕೀಮ್ ಅನ್ನೋದು ಡಿಸೈನ್ ಮಾಡಿರ್ತಾರೆ. ನೆಕ್ಸ್ಟ್ ಈ ಹೈಡ್ರೋ ಪವರ್ ಪ್ಲಾಂಟ್ ಅನ್ನೋದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಅಂದರೆ ಜನ್ರೇಷನ್ ಆಫ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಪವರನ್ನು ಜನ್ರೇಷನ್ ಮಾಡಲಿಕ್ಕೆ ಹೈಡ್ರೋ ಪವರ್ ಪ್ಲಾಂಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇರಿಗೇಷನ್ ವಾಟರ್ ಅಂದರೆ ಸ್ಟೋರೇಜ್ ಮಾಡಲಿಕ್ಕೆ ಇರಿಗೇಷನ್ ವಾಟರ್ ಸಪ್ಲೈ ಮಾಡಲಿಕ್ಕೆ ಈ ಒಂದು ಸ್ಟೋರೇಜ್ ಅನ್ನೋದು ಅವಶ್ಯಕತೆ ಇರುತ್ತೆ. ಸೊ ಅಲ್ಲಿ ಹೈಡ್ರೋ ಪವರ್ ಪ್ಲಾಂಟ್ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟು ಕಂಟ್ರೋಲ್ ದ ಫ್ಲಡ್ಸ್ ಇನ್ ದ ರಿವರ್ಸ್ ಹತ್ರ ಈ ಒಂದು ಫ್ಲಡ್ಸ್ ಅನ್ನೋದು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಹೈಡ್ರೋ ಪವರ್ ಪ್ಲಾಂಟ್ ಅನ್ನೋದು ಡಿಸೈನ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೋರೇಜ್ ಆಫ್ ಡ್ರಿಂಕಿಂಗ್ ವಾಟರ್ ಸಪ್ಲೈ. ಸೊ ಡ್ರಿಂಕಿಂಗ್ ವಾಟರ್ ಸ್ಟೋರೇಜ್ ಮಾಡಲಿಕ್ಕೆ ಈ ಒಂದು ಹೈಡ್ರೋ ಪವರ್ ಪ್ಲಾಂಟ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ದ ಹೈಡ್ರೋ ಪವರ್ ಪ್ಲಾಂಟ್. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್? ಹೈಡ್ರೋ ಪವರ್ ಪ್ಲಾಂಟಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೆ? ಫಸ್ಟ್ ಒನ್ ರಿಸರ್ವೈರ್, ಸೆಕೆಂಡ್ ಡ್ಯಾಮ್, ಪೆನ್ಸ್ಟಾಕ್, ಇಂಟೇಕ್, ಟರ್ಬೈನ್, ಪವರ್ ಹೌಸ್, ಜನರೇಟರ್, ಪವರ್ ಲೈನ್ and next transformer. These are the main elements of the hydroelectric power plant. So let us discuss one by one. So ಇವು ಮೇನ್ ಎಲಿಮೆಂಟ್ಸ್ ಆಫ್ ದ ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಸೊ ನೀವೀಗ ಡ್ಯಾಮ್ ಅಂದರೆ ಏನು, ಅಲ್ಲಿಂದ ಏನು ಬರುತ್ತೆ, ಪೆನ್ ಸ್ಟಾಕ್, ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಎಲಿಮೆಂಟ್ ಬಂದುಬಿಟ್ಟು ಡ್ಯಾಮ್. ಸೊ ಇಲ್ಲಿ ನೋಡ್ಬೋದು ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಡ್ಯಾಮ್. ಸೊ ಈ ಡ್ಯಾಮಲ್ಲಿ ನಮ್ಗೆ ಏನಾಗ್ತಿದೆ, ಇಲ್ಲಿ ವಾಟರ್ ಅನ್ನೋದು ಒಂದು ಫೋರ್ಸಲ್ಲಿ ಅಲ್ಲಿ ಬರ್ತಾ ಇದೆ. ಈ ಫೋರ್ಸ್ ಇದನ್ನು ಹೈ ಹೆಡ್ ಅಂತ ಕರಿತೀವಿ. ಸೊ ಈ ವಾಟರ್ ಒಂದು ಫೋರ್ಸ್ ಮೇಲೆ ಬಂದಿದ್ದನ್ನು ಅಲ್ಲಿ ಪೈಪಲ್ಲಿ ನಾವು ಆ ವಾಟರ್ ಫ್ಲೋ ಅನ್ನೋದನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ ಅದು ಲೋವರ್ ಹೆಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಡ್ಯಾಮ್. ನೋಡ್ಬೋದು ದ ಮೂಮೆಂಟ್ ಆಫ್ ವಾಟರ್ ಕ್ಯಾನ್ ಬಿ ಯೂಸ್ಡ್. ಸೊ ಅಲ್ಲಿ ಏನು ಮೂಮೆಂಟ್ ಆಫ್ ವಾಟರಲ್ಲಿ ಡ್ಯಾಮ್ ಹತ್ರ ಆಗ್ತಿದೆ, ಈ ಒಂದು ಮೂಮೆಂಟ್ ಆಫ್ ವಾಟರಿಂದ ನಾವೆಲ್ಲ ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎನರ್ಜಿ ಫ್ರಮ್ ವಾಟರ್ ಈಸ್ ಕ್ರಿಯೇಟೆಡ್ ಬೈ ದ ಫೋರ್ಸ್ ಆಫ್ ವಾಟರ್ ಮೂವಿಂಗ್ ಫ್ರಮ್ ಎ ಹೈಯರ್ ಎಲಿವೇಶನ್. ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ವಾಟರ್ ಫ್ಲೋ ಅನ್ನೋದು ಹೈಯರ್ ಎಲಿವೇಶನಿಂದ ಲೋವರ್ ಎಲಿವೇಶನ್ಗೆ ಫ್ಲೋ ಆಗುತ್ತೆ. ಇದು ಹೈಯರ್ ಎಲಿವೇಶನ್. ಈ ಕಡೆ ವಾಟರ್ ಏನು ಕೆಳಗಡೆ ಬೀಳುತ್ತಲ್ಲ ಅದು ಲೋವರ್ ಎಲಿವೇಶನ್ ಅಂತ ಕರಿತೀವಿ. ಸೊ ವಾಟರ್ ಫ್ಲೋ ಅನ್ನೋದು ಆ ಥರ ಆಗುತ್ತೆ. ಸೊ ಎಲಿವೇಶನ್ ಥ್ರೂ ಎ ಲಾರ್ಜ್ ಪೈಪ್ ಪೆನ್ಸ್ಟಾಕ್. ಆ ವಾಟರ್ ಫ್ಲೋ ಅನ್ನೋದು ಎಲಿವೇಶನ್ ಲೋವರ್ ಎಲಿವೇಶನಲ್ಲಿ ನಾವು ಪೆನ್ಸ್ಟಾಕ್ ಅನ್ನೋದು ಕನೆಕ್ಟ್ ಮಾಡಿರ್ತೀವಿ. ಸೊ ಆ ಪೆನ್ಸ್ಟಾಕಿಂದ ನಾವೆಲ್ಲ ಏನು ಮಾಡ್ತೀವಿ, ವಾಟರ್ ಅನ್ನೋದು ಕಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಇಂಟೇಕ್ ಅಂತ ಇದೆ. ಸೊ ಅಲ್ಲಿ ಏನು ವಾಟರ್ ಅನ್ನೋದು ಫ್ಲೋ ಆಗುತ್ತೆ ಫಸ್ಟ್ ಇಂಟೇಕಲ್ಲಿ ನಾವು ತೊಗೋತೀವಿ. ಇಂಟೇಕಲ್ಲಿ ಯಾಕೆ ತೊಗೋತಾರೆ ಅಂದರೆ ವಾಟರ್ ಫ್ಲೋ ಆಗೋದು ಡೈರೆಕ್ಟಾಗಿ ನಾವು ಅಲ್ಲಿ ಎನರ್ಜಿ ಪ್ರೊಡಕ್ಷನ್ಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ,
ಅಲ್ಲಿ ಎನ್ವಿರಾನ್ಮೆಂಟಲ್ಲೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಇಂಟೇಕ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಮಗೆ ಆ ಒಂದು ಟರ್ಬೈನ್ ಅನ್ನೋದು ರೊಟೇಟ್ ಆಗೋಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಅನ್ನೋದನ್ನು ಈ ಇಂಟೇಕಿಂದ ಪೆನ್ಸ್ಟಾಕ್ಗೆ ಕಳಿಸ್ತಾರೆ. ಸೊ ಇಂಟೇಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಡ್ಯಾಮಿಂದ ಏನು ವಾಟರ್ ಫ್ಲೋ ಆಗುತ್ತೆ ಲೋವರ್ ಎಲಿವೇಷನ್ಗೆ, ಅಲ್ಲಿ ಇಂಟೇಕ್ ಅಂತ ಮಾಡಿರ್ತಾರೆ. ಸೊ ಅಲ್ಲಿ ಇಂಟೇಕಲ್ಲಿ ವಾಟರ್ ಅನ್ನೋದು ಸ್ಟೋರ್ ಆಗುತ್ತೆ. ಸೊ ಈ ಥರ ವಾಟರ್ ಅನ್ನೋದು ಸ್ಟೋರ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ, ವಾಟರ್ ಇಂಟೇಕ್ ಮಸ್ಟ್ ಬಿ ಏಬಲ್ ಟು ಡೈವರ್ಟ್ ದ ರಿಕ್ವೈರ್ಮೆಂಟ್ ಆಫ್ ವಾಟರ್. ಸೊ ಇಂಟೇಕಲ್ಲಿ ಏನು ಮಾಡುತ್ತೆ ಅಂದರೆ ರಿಕ್ವೈರ್ಮೆಂಟ್ ಅಮೌಂಟ್ ಆಫ್ ವಾಟರ್, ಟರ್ಬೈನ್ಗೆ ಎಷ್ಟು ಬೇಕು ರಿಕ್ವೈರ್ಮೆಂಟ್ ಆಫ್ ವಾಟರ್ ಅಷ್ಟು ಮಾತ್ರ ಥ್ರೂ ಎ ಪೆನ್ಸ್ಟಾಕಿಂದ ಅದು ಕಳಿಸುತ್ತೆ. ಎದಕ್ಕಂದರೆ ಎನ್ವಿರಾನ್ಮೆಂಟಲ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅಂತ ಈ ಥರ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಇಂಟೇಕ್ ವಾಟರ್ ಏನಿರುತ್ತೆ ಅದು ಥ್ರೂ ಅ ಪೆನ್ಸ್ಟಾಕಿಂದ ವಾಟರ್ ಅನ್ನೋದು ಫ್ಲೋ ಆಗುತ್ತೆ. ಅಂದರೆ ಇಲ್ಲಿ ಇಂಟೇಕಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ, ವಾಟರ್ ಅನ್ನೋದು ಸ್ಟೋರ್ ಆಗುತ್ತೆ, ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸ್ಟೋರೇಜ್ ಅನ್ನೋದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಇಂಟೇಕಿಂದ ಏನು ವಾಟರ್ ಫ್ಲೋ ಆಗುತ್ತೆ ಒಂದು ಫೋರ್ಸಲ್ಲಿ ಫ್ಲೋ ಆಗುತ್ತೆ. ಸೊ ಆ ಫೋರ್ಸನ್ನು ನಾವು ಏನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ. ಅಂದರೆ ಫ್ಲೋ ಆಫ್ ವಾಟರ್ ಇಲ್ಲಿ ಏನಾಗುತ್ತೆ, ಮೋಷನಲ್ಲಿರುತ್ತೆ ವಾಟರ್. ಸೊ ಆ ವಾಟರ್ನ ನಾವು ಏನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆ ಪೆನ್ಸ್ಟಾಕಿಂದ ಇಲ್ಲಿ ಡೈರೆಕ್ಟಾಗಿ ಫೋರ್ತ್ ಎಲಿಮೆಂಟ್ ಎಲ್ಲಿ ಅಂದರೆ ಫಸ್ಟ್ ಡ್ಯಾಮ್ ಆಯಿತು, ಅಲ್ಲಿಂದ ವಾಟರ್ ಫ್ಲೋ ಆಗುತ್ತೆ ಹೈಯರ್ ಎಲಿವೇಷನಿಂದ ಲೋವರ್ ಎಲಿವೇಷನ್. ಅಲ್ಲಿ ನಾವು ಇಂಟೇಕಲ್ಲಿ ತೊಗೋತೀವಿ, ಸ್ಟೋರೇಜ್ ಮಾಡ್ತೀವಿ. ನೆಕ್ಸ್ಟ್ ಟರ್ಬೈನ್ಗೆ ಎಷ್ಟು ಬೇಕೋ ವಾಟರ್ ಅಷ್ಟು ರಿಕ್ವೈರ್ ಅಮೌಂಟ್ ಆಫ್ ವಾಟರ್ನ ನಾವಿಲ್ಲಿ ಏನು ಮಾಡ್ತೀವಿ, ಪೆನ್ಸ್ಟಾಕ್ ಥ್ರೂ ಈ ಟರ್ಬೈನ್ಗೆ ನಾವು ಕಳಿಸ್ತೀವಿ. ಸೊ ಇಲ್ಲಿ ಟರ್ಬೈನ್ ಬ್ಲೇಡ್ಸ್ ಇವು, ಆ ವಾಟರ್ ಎಷ್ಟು ಫ್ಲೋ ಆಗುತ್ತೆ ಅದರ ಮೇಲೆ ಈ ಒಂದು ಟರ್ಬೈನ್ ಅನ್ನೋದು ಬ್ಲೇಡ್ಸ್ ಅನ್ನೋದು ರೊಟೇಟ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಟರ್ಬೈನ್ ನೋಡ್ಬೋದು. ಫಸ್ಟು ಇಲ್ಲಿ ಟರ್ಬೈನ್ ವಿಕೆಟ್ ಗೇಟ್ ಅಂತ ಇರುತ್ತೆ. ಸೊ ಯಾವಾಗ ವಾಟರ್ ಅನ್ನೋದು ಪೆನ್ಸ್ಟಾಕಿಂದ ಇಲ್ಲಿ ಫ್ಲೋ ಆಗುತ್ತೆ, ಇಲ್ಲಿ ಇದು ಓಪನ್ ಆಗಿ ಇಲ್ಲಿ ಏನಾಗುತ್ತೆ, ಈ ಟರ್ಬೈನ್ ಅನ್ನೋದು ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿದರೆ ವಾಟರ್ ಫ್ಲೋ ಆಗ್ತಿದೆ ನೋಡಿರಿ. ಈ ಒಂದು ವಾಟರ್ ಫ್ಲೋ ಆದಾಗ ಟರ್ಬೈನ್ ರೊಟೇಟ್ ಆಗುತ್ತೆ. ಈ ಟರ್ಬೈನ್ ಎಲ್ಲಿ ಕನೆಕ್ಟ್ ಆಗಿದೆ, ಜನ್ರೇಟರಿಂದು ಶಾಫ್ಟ್ ಏನಿದೆ ಅಲ್ವಾ, ಇಲ್ಲಿ ಮೆಕ್ಯಾನಿಕಲಿ ಜನ್ರೇಟರ್ ಶಾಫ್ಟು ಮತ್ತು ಟರ್ಬೈನ್ಗೆ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡಿದರೆ ಟರ್ಬೈನ್ ಜನ್ರೇಟರ್ ಶಾಫ್ಟ್ ಅಂತ ಕರೀತಾರೆ. ಸೊ ಇವೆರಡು ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಯಾವಾಗ ವಾಟರ್ ಫ್ಲೋ ಅನ್ನೋದು ಇಲ್ಲಿ ಈ ಟರ್ಬೈನ್ ಬ್ಲೇಡ್ಸ್ ಮೇಲೆ ಬೀಳುತ್ತೆ, ಇದು ರೊಟೇಟ್ ಆಗಲಿಕ್ಕೆ ಇದು ರೊಟೇಟ್ ಆದರೆ ಇಲ್ಲಿ ಏನಾಗುತ್ತೆ, ಶಾಫ್ಟ್ ಆಫ್ ದ ಜನ್ರೇಟರ್ ಇದು ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಫಸ್ಟು ರೋಟರ್ ಅನ್ನೋದು ರೊಟೇಟ್ ಆಗಿ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮಗೆ ಜನ್ರೇಟರ್ ಪ್ರಿನ್ಸಿಪಲ್ ಬಗ್ಗೆ ಗೊತ್ತಿದ್ದರೆ ಇದು ಆಟೋಮೆಟಿಕ್ಕಾಗಿ ಯಾವ ಥರ EMF ಅನ್ನೋದು ಎಲೆಕ್ಟ್ರಿಸಿಟಿ ಅನ್ನೋದು ಜನ್ರೇಟ್ ಆಗುತ್ತೆ ಅಂತ ಇದರಲ್ಲಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಟರ್ಬೈನ್, ಹೌ ಇಟ್ ವಿಲ್ react with the generator shaft and how the generator will starts to rotate the rotor, so which will induce the EMF, induced voltage na induce ಮಾಡುತ್ತೆ according to Faraday's law of electromagnetic induction. ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೈನ್ಸ್ ಅಂತ ಸಿಗುತ್ತೆ. ಇಲ್ಲಿ ಕಪ್ಲಾನ್ ಟರ್ಬೈನ್ಸ್ ಅಂತ ಬರುತ್ತೆ. ಇದ್ರದ್ದೊಂದು ಹೈಟ್ ಎಷ್ಟಿರುತ್ತೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಲೋವರ್ ಹೆಡ್ ಬಂದುಬಿಟ್ಟು ಫ್ರಮ್ 70 meters ಆ್ಯಂಡ್ ಡೌನ್ ಹೆಡ್ ಬಂದುಬಿಟ್ಟು 5 meters ಅಂತ ಇರುತ್ತೆ. ಸೊ ಲೋವರ್ ಹೆಡ್ ಏನಿರುತ್ತೆ ಅದು 70 meters ಅಷ್ಟಿರುತ್ತೆ ಆ್ಯಂಡ್ ಡೌನಿಂದು 5 meters ಅಂತ ಇರುತ್ತೆ. ಸೊ ಇಲ್ಲಿ ಲಾರ್ಜ್ ಫ್ಲೋ ರೇಟ್ಸ್, ಇದರಲ್ಲಿ ನಮಗೆ ಲಾರ್ಜ್ ಫ್ಲೋ ರೇಟ್ ಅನ್ನೋದು ಸಿಗುತ್ತೆ. ದ ರನ್ನರ್ ವೇನ್ಸ್ ಕ್ಯಾನ್ ಬಿ ಗವರ್ನ್ಡ್. ಓಕೆ, ನೆಕ್ಸ್ಟ್ ಗುಡ್ ಎಫಿಷಿಯನ್ಸಿ ಇದೆ. ಕಪ್ಲಾನ್ ಟರ್ಬೈನಿಂದ ನಮಗೇನಿದೆ, ಗುಡ್ ಎಫಿಷಿಯನ್ಸಿ ಓವರ್ ವೈಡ್ ರೇಂಜಲ್ಲಿ ಇರುತ್ತೆ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೈನ್ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ. ಫ್ರಾನ್ಸಿಸ್ ಟರ್ಬೈನ್ ಇನ್ನರ್ ಕನ್ಸ್ಟ್ರಕ್ಷನ್ ಈ ಥರ ಇರುತ್ತೆ. ಪೆಲ್ಟಾನ್ ಟರ್ಬೈನ್ ಈ ಥರ ಒಂದು ಪೆಲ್ಟಾನ್ ಟರ್ಬೈನ್. ಜಸ್ಟಿಲ್ಡ್ ನಾರ್ವೆ ಇಲ್ಲಿ ಒಂದು ಟರ್ಬೈನ್ ಯೂಸ್ ಮಾಡ್ತಾರೆ. ಟೇಲ್ ರೇಸ್. ನೆಕ್ಸ್ಟ್ ಎಲ್ಲ ಆದಮೇಲೆ ನಮಗೆ ಟೇಲ್ ರೇಸ್ ಅಂತ, ಟೇಲ್ ರೇಸ್ ನಿಮಗೆ ಅಲ್ಲಿ ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನೀವು ಟೇಲ್ ರೇಸ್ ಅಂತ ಹಾಕ್ತೀವಿ. ಸೊ ಟೇಲ್ ರೇಸ್ ಏನು ಅಂದರೆ ಆಫ್ಟರ್ ಪಾಸಿಂಗ್ ಟು ದ ಟರ್ಬೈನ್ ದ ವಾಟರ್ ರಿಟರ್ನ್ಸ್ ಟು ದ ರಿವರ್. ಸೊ ನಮಗೆ ರಿಕ್ವೈರ್ ಅಮೌಂಟ್ ಆಫ್ ವಾಟರ್, ಟರ್ಬೈನ್ ರೊಟೇಟ್ ಆಗಲಿಕ್ಕೆ ಏನು ರಿಕ್ವೈರ್ ಅಮೌಂಟ್ ಆಫ್ ವಾಟರ್ ಇರುತ್ತೆ ಅದು ಏನಾಗುತ್ತೆ, ಜನರೇಟರ್ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಮೌಂಟ್ ಆಫ್ ವಾಟರ್ ಇಲ್ಲಿ ಟರ್ಬೈನ್ ಹತ್ರ ಏನು ಅಮೌಂಟ್ ಆಫ್ ವಾಟರ್ ಇರುತ್ತೆ ಅದು ಮತ್ತೆ ರಿಟರ್ನ್ ಆಗಿ ನಮಗೆ ಇಲ್ಲಿ ಏನು ಸಿಗುತ್ತೆ, ರಿವರಲ್ಲಿ ಅದು ರಿಟರ್ನ್ ಆಗುತ್ತೆ. ಸೊ ಥ್ರೂ ಎ ಶಾರ್ಟ್ಸ್ ಕೆನಾಲ್ ಕಾಲ್ಡ್ ಟೇಲ್ ರೇಸ್ ಅಂತ. ಕೆನಾಲ್ಗೆ ಈ ಟರ್ಬೈನ್ ಹತ್ರ ಏನು ವಾಟರ್ ಹೋಗಿತ್ತಲ್ಲ ಮತ್ತು ಅದು ಒಂದು ವಾಟರ್ ರಿವರ್ಗೆ ರಿವರ್ಸ್ ಬಂದು ಕೆನಾಲ್ ಅಂತ ಕರಿತೀವಿ. ಶಾರ್ಟ್ ಕೆನಾಲ್ ಒಂದು ಕನೆಕ್ಟ್ ಮಾಡಿರ್ತಾರೆ. ಸೊ ಒಂದು ಶಾರ್ಟ್ ಕೆನಾಲ್ನ ನಾವು ಏನಂತ ಕರಿತೀವಿ, ಟೇಲ್ ರೇಸ್ ಅಂತ ಕರಿತೀವಿ. ಅಂದರೆ ಅಮೌಂಟ್ ಆಫ್ ವಾಟರ್ ಏನು ರಿಟರ್ನ್ ಆಗುತ್ತಲ್ಲ ಈ ಕೆನಾಲಲ್ಲಿ ನಮಗೆ ಸ್ಟೋರ್ ಆಗುತ್ತೆ, ಅಂದರೆ ಟೇಲ್ ರೇಸ್ ಹೀಗೆ ರಿಟರ್ನ್ ಆಗುತ್ತೆ. ಫಿಫ್ತ್ ಎಲಿಮೆಂಟ್ ಏನಂದರೆ ಜನ್ರೇಟರ್. ನಾನು ಆಲ್ರೆಡಿ ಹೇಳಿದೆ, ಜನ್ರೇಟರ್ ಈ ಥರ ಕನೆಕ್ಟ್ ಆಗಿದೆ. ಜನ್ರೇಟರ್ ಮೇನ್ ಪಾರ್ಟ್ಸ್ ಏನಿರುತ್ತೆ, ಶಾಫ್ಟ್, ಎಕ್ಸೈಟರ್, ರೋಟರ್, ಸ್ಟೇಟರ್ ಅನ್ನೋದು ಮೇನ್ ಪಾರ್ಟ್ಸ್ ಇರುತ್ತೆ. ಸೊ ಇನ್ಸೈಡ್ ಪಾರ್ಟ್ಸ್ ಆಫ್ ದ ಜನ್ರೇಟರ್ ಈ ಥರ ಕನ್ಸ್ಟ್ರಕ್ಷನ್ ಇರುತ್ತೆ. ಶಾಫ್ಟು, ರೋಟರ್, ಸ್ಟೇಟರ್, ಕರ್ವ್ಡ್ ಬ್ಲೇಡ್ಸ್,
ಫ್ರಾನ್ಸಿಸ್ ಟರ್ಬೈನ್ಸು ಈ ಥರ ಕನೆಕ್ಟ್ ಆಗಿರುತ್ತೆ. ಟರ್ಬೈನ್ ಅನ್ನೋದು ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಸಿಕ್ಸ್ತ್ ಎಲಿಮೆಂಟ್ ಬಂದುಬಿಟ್ಟು ಆಫ್ಟರ್ ಜನ್ರೇಟಿಂಗ್. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಜನ್ರೇಟ್ ಆದಮೇಲೆ ನಾವಲ್ಲಿ ಏನು ಮಾಡಬೇಕು, ಟ್ರಾನ್ಸ್ಮಿಷನ್ ಅನ್ನೋದು ನಡೆಯುತ್ತೆ. ಸೊ ಆ ಟ್ರಾನ್ಸ್ಮಿಷನ್ ಥ್ರೂ ದ ಟ್ರಾನ್ಸ್ಫಾರ್ಮರ್. ಸೊ ಈ ಥರ ಒಂದು ಟ್ರಾನ್ಸ್ಫಾರ್ಮರಲ್ಲಿ ಪವರ್ ಹೌಸ್ ಹತ್ರ ಹೊರಗಡೆ ಒಂದು ಎಲಿಮೆಂಟ್ ಅಂದರೆ ಟ್ರಾನ್ಸ್ಫಾರ್ಮರ್ ಎಲಿಮೆಂಟ್ ಅಂತ ಕನೆಕ್ಟ್ ಮಾಡಿ ಅಲ್ಲಿ ಏನು ಮಾಡ್ತೀವಿ, ಏನು ಜನ್ರೇಟ್ ಆಗುತ್ತೆ ಜನ್ರೇಟರಲ್ಲಿ ಏನು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗಿರುತ್ತೆ ಆ ಒಂದು ಎಲೆಕ್ಟ್ರಿಸಿಟಿನ ಇಲ್ಲಿ ಏನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಮೂಲಕ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಡೆಯುತ್ತೆ. ಸೊ ನಿಮ್ಗೆ ಆಲ್ರೆಡಿ ಟ್ರಾನ್ಸ್ಮಿಷನ್ ಅಂದರೆ ಏನಂತ. ನೆಕ್ಸ್ಟ್ ಸೆವೆಂತ್ ಎಲಿಮೆಂಟ್ ನಿಮಗೆ ಔಟ್ಫ್ಲೋ ಅಂತ ಕರೀತಾರೆ. ಸೊ ಈ ಔಟ್ಫ್ಲೋ ಏನು ಮಾಡುತ್ತೆ ಅಂದರೆ ಯೂಸ್ಡ್ ವಾಟರ್ ಇಸ್ ಕ್ಯಾರಿಡ್ ಔಟ್ ಥ್ರೂ ದ ಪೈಪ್ಲೈನ್ಸ್. ಅಲ್ಲಿ ಏನು ವಾಟರ್ ಪ್ರೊಡಕ್ಷನ್ ಸಲುವಾಗಿ ಏನು ವಾಟರನ್ನು ಯೂಸ್ ಮಾಡಿರ್ತೀವಲ್ಲ ಆ ಒಂದು ವಾಟರ್ ಏನು ಮಾಡುತ್ತೆ, ರಿವರ್ಸ್ ಆಗಿ ಪೈಪ್ಲೈನ್ಸ್ ಪೈಪ್ಲೈನ್ಸ್ ಮುಖಾಂತರ ನಮಗೆ ಟೇಲ್ ರೈಸ್ಗೆ ಸಿಗುತ್ತೆ. ಮತ್ತು ಆ ವಾಟರು ಮತ್ತು ರಿವರಲ್ಲಿ ಡೌನ್ ಸ್ಟ್ರೀಮಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡ್ಕೊತೀವಿ ಮತ್ತು ರಿಯೂಸ್ ಮಾಡಲಿಕ್ಕೆ. ಸೊ ಇದು ಸೆವೆಂತ್ ಎಲಿಮೆಂಟ್ ಏನಂದರೆ ಔಟ್ಲೆಟ್. ಸೊ ಏಯ್ಟ್ ಎಲಿಮೆಂಟ್ ಬಂದುಬಿಟ್ಟು ಪವರ್ ಹೌಸ್. ಪವರ್ ಹೌಸ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇದರಲ್ಲಿ ನಮಗೆ ಒಂದು ಏನು ಡಿವೈಸಸ್ ಕನೆಕ್ಟ್ ಮಾಡ್ತೀವಿ ಈ ಒಂದು ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಸಲುವಾಗಿ ಈ ಒಂದು ಪವರ್ ಹೌಸ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದೆ. ಇನ್ ದ ಸ್ಕೀಮ್ ಆಫ್ ಹೈಡ್ರೋ ಪವರ್ ದ ರೋಲ್ ಆಫ್ ಪವರ್ ಹೌಸ್ ಈಸ್ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರೋಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ದಟ್ ಕನ್ವರ್ಟ್ಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟರ್ ಇಂಟು. ಸೊ ಇಲ್ಲಿ ನಾವೇನು ಪೊಟೆನ್ಷಿಯಲ್ ಎನರ್ಜಿನ ಎಲೆಕ್ಟ್ರಿಸಿಟಿಯಲ್ಲಿ ಕನ್ವರ್ಟ್ ಮಾಡ್ತೀವಲ್ಲ ಅಲ್ಲಿ ಈ ಒಂದು ಎಲೆಕ್ಟ್ರೋಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್ಗೆ ಪ್ರೊಟೆಕ್ಷನ್ ಸಲುವಾಗಿ ಈ ಒಂದು ಪವರ್ ಹೌಸ್ ಅನ್ನೋದು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಈ ಪವರ್ ಹೌಸಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಇರ್ತಾವಂದರೆ ವಾಲ್ವ್ ಇರುತ್ತೆ, ಟರ್ಬೈನ್, ಜನ್ರೇಟರ್, ಕಂಟ್ರೋಲ್ ಸಿಸ್ಟಮ್ ಅನ್ನೋದು ಇರುತ್ತೆ, ಕಂಡೆನ್ಸರ್ ಇರುತ್ತೆ, ಪ್ರೊಟೆಕ್ಷನ್ ಸಿಸ್ಟಮ್ ಇರುತ್ತೆ, DC ಎಮರ್ಜೆನ್ಸಿ ಸಪ್ಲೈ ಇರುತ್ತೆ, ಪವರ್ ಆ್ಯಂಡ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಈ ಒಂದು ಪವರ್ ಹೌಸಲ್ಲಿ ಈ ಒಂದು ಇಕ್ವಿಪ್ಮೆಂಟ್ಸ್ ಅನ್ನೋದು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಇದು ದಿಸ್ ಇಸ್ ಅ ಓವರ್ ಆಲ್ ಸಿಂಪಲ್ ವ್ಯೂ ಆಫ್ ದ ಹೈಡ್ರೋಎಲೆಕ್ಟ್ರಿಕ್ ಡ್ಯಾಮ್. ಯು ಕ್ಯಾನ್ ಸಿ ರಿಸರ್ವರ್, ಹೈಯರ್ ಎಲಿವೇಶನ್, ಲೋವರ್ ಎಲಿವೇಶನ್ ಅಂತ ಹೇಳಿದೆ. ವಾಟರ್ ಇಂಟೇಕ್ ಆಗುತ್ತೆ. ಸಿ ಇಲ್ಲಿ ಸ್ಟೋರೇಜ್ ಅನ್ನೋದು ವಾಟರ್ ನಡೆಯುತ್ತೆ. ನಮಗೆ ಎಷ್ಟು ಬೇಕು ವಾಟರ್, ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಟರ್ಬೈನ್ ರೊಟೇಟ್ ಆಗಲಿಕ್ಕೆ ಅಷ್ಟು ಮಾತ್ರ ಈ ಪೆನ್ ಸ್ಟಾಕ್ ಥ್ರೂ ನಾವು ಇಲ್ಲಿ ಮಾಡ್ತೀವಿ ವಾಟರ್ ಅನ್ನೋದು ಫ್ಲೋ ಆಗುತ್ತೆ. ಸೊ ಈ ವಾಟರ್ ಅನ್ನೋದು ಫ್ಲೋ ಆದಾಗ ಈ ಟರ್ಬೈನ್ ಶಾಫ್ಟ್ ಈ ಜನರೇಟರ್ಗೆ ಅಟ್ಯಾಚ್ ಆಗಿರೋದ್ರಿಂದ ಜನರೇಟರಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪವರ್ ಹೌಸಲ್ಲಿ ಈ ಒಂದು ಇಕ್ವಿಪ್ಮೆಂಟ್ ಇರುತ್ತೆ. ನೆಕ್ಸ್ಟ್ ನಾವೇನು ವಾಟರ್ ಯೂಸ್ ಮಾಡಿರ್ತೀವಿ ಟರ್ಬೈನ್ ರೊಟೇಷನ್ಗೆ, ರಿಮೈನಿಂಗ್ ವಾಟರ್ ಅದು ಏನಾಗುತ್ತೆ ರಿವರ್ಗೆ ಫ್ಲೋ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್. ಸೊ ಇಲ್ಲಿಂದ ನಮಗೆ ಇಲ್ಲಿ ನೋಡ್ಬೋದು ಜನರೇಟರ್ ಇದೆ, ಟ್ರಾನ್ಸ್ಫಾರ್ಮರ್ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಈ ಥರ ಒಂದು ಲಾಂಗ್ ಡಿಸ್ಟೆನ್ಸ್ ಪವರ್ ಲೈನ್ಸ್ಗೆ ಈ ಥರ ಒಂದು ಪವರ್ ಟ್ರಾನ್ಸ್ಮಿಷನ್ ಅನ್ನೋದು ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮಿಂದ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಥ್ಯಾಂಕ್ ಯು.